ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಮುತ್ತತ್ತಿಗೆ ಹೋಗ್ತಿರೋ ವೀಡಿಯೋ ಮಾಡ್ತಿದ್ದೇನೆ. ಆಫ್ಟರ್ ಲಾಂಗ್ ಟೈಮ್ ನಾನು 12 ಇಯರ್ಸ್ ಬೇಬಿ ಇರಬೇಕಾದ್ರೆ, ಇಲ್ಲ ಇನ್ನೂ ಚಿಕ್ಕವಳೆ ಅಂದ್ಕೊತೀನಿ, ಆಗಲೇ 10 to 15 ಇಯರ್ಸ್ ಬ್ಯಾಕ್ ನಾನು ಮುತ್ತತ್ತಿಗೆ ಹೋಗಿದ್ದು. ಇವಾಗ 15 ಇಯರ್ಸ್ ಆದಮೇಲೆ ಮುತ್ತತ್ತಿಗೆ ಹೋಗ್ತಿದ್ದೀನಿ. ನೋಡ್ತಿರ್ಬೋದು, ಇದು ಮುತ್ತತ್ತಿ ರೋಡ್ ಸೈಡು ಹೋಗ್ತಿರ್ಬೇಕಾದ್ರೆ ವೀಡಿಯೋ ಮಾಡ್ತಿರೋದು. ಫುಲ್ ಅಂದರೆ ಫುಲ್ಲು ಕೋತಿಗಳು. ನಾನು ನೋಡಿರೋ ಮಟ್ಟಿಗೆ 200 to 300 ಕೋತಿಗಳಿತ್ತು. ಹಾಗೆ ವಿಡಿಯೋ ಮಾಡಿಕೊಂಡು ಈ ಕಡೆ ಅರಣ್ಯದಲ್ಲಿ ಪ್ರಾಣಿಗಳೆಲ್ಲ ಇತ್ತು. ಮುತ್ತತ್ತಿಗೆ ರೀಚ್ ಆದ್ವಿ ಮಾತಾಡ್ಕೊಂಡು. ಬಟ್ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರಬೇಕಾದ್ರೆ ಸ್ಟಾರ್ಟಿಂಗಿಂದ. ಹೊಳೆಗೆ ಸ್ನಾನಕ್ಕೆ ಅಂತ ಹೋದರು. ಇವರು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಬರೋ ತನಕ ಸುತ್ತಮುತ್ತ ನೇಚರ್ದ ವ್ಯೂ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ. ನೀವು ನೋಡ್ತಿರ್ಬೋದು ಸುತ್ತಮುತ್ತ ನೇಚರ್ ಏನು ಸಖತ್ತಾಗಿದೆ ಅನಿಸಿದ್ರೆ. ಒಂದ್ಸಲ ಪ್ರಕೃತಿನೇ ನೋಡ್ತಾ ಇದ್ದರೆ ಸ್ವರ್ಗನೇ ಧರೆಗಿಳಿದಿರೋ ಥರ ಫೀಲ್ ಆಗ್ತಿರುತ್ತೆ. ತುಂಬ ಜಾಸ್ತಿ ಜನ ಇರಲಿಲ್ಲ, ನಾವು ಹೋಗಿದ್ದಿನ ತುಂಬ ಕಮ್ಮಿ ಜನ ಇತ್ತು. ಹಾಗೆ ನೀರು ಕೂಡ ಕಮ್ಮಿ ಇತ್ತು. ನೀರು ಜಾಸ್ತಿ ಬಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ನೀರು ಬರುತ್ತಂತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಯಾವಾಗಲೂ ನೋಡಿರೋದು. ಅಲ್ಲಿ ಹೇಳ್ತಿದ್ದನ್ನ ಕೇಳಿ ನಿಮ್ಗೆ ಹೇಳ್ತಿದ್ದೀನಿ. ಮುತ್ತತ್ತಿ ಅಂದರೆ ನನಗೆ ನೆನಪಿದೆ, ಬಟ್ ಚಿಕ್ಕವಳಿರ್ಬೇಕಾದ್ರೆ ಹೋಗಿದ್ರು ಈ ಪ್ಲೇಸ್ ಎಲ್ಲ ತುಂಬ ನೆನಪಿದೆ. ಈ ತಲೆಗೆ ಗಾಳಿಗೆ ಕೂದಲಿಕ್ಕೆ ಇದ್ರಿಂದ ಹೇರ್ ಕ್ಲಿಪ್ ಹಾಕ್ಕೊಂಡು ಇವರು ಸ್ನಾನ ಮಾಡಿಕೊಂಡು ಬಂದಿದ್ದರು. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ವ್ಯೂ ಚೆನ್ನಾಗಿದ್ದರಿಂದ ಒಳ್ಳೆದು ಇನ್ನೊಂದು ಸಲ ವೀಡಿಯೋ ಮಾಡಿಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದೆ. ನೋಡ್ತಿರ್ಬೋದು, ಇದು ಮುತ್ತತ್ತಿ ಆಂಜನೇಯ ಸ್ವಾಮಿ. ಇದು ಪ್ಲೇಸ್ ಏನಕ್ಕೆ ಮುತ್ತತ್ತಿ ಅಂತ ಹೆಸರು ಬಂತು ಅಂದರೆ, ನನಗೆ ತಿಳ್ಕೊಂಡಿರೋ ಪ್ರಕಾರ ಸೀತಾಮಾತೆ ಸ್ನಾನಕ್ಕೆ ಹೋಗಿದ್ದಾಗ ಈ ಜಾಗದಲ್ಲಿ ತನ್ನ ಮೂಗನ್ನ ಕಳೆದುಕೊಂಡಿದ್ರು. ಆವಾಗ ಆಂಜನೇಯ ಸ್ವಾಮಿ ಅವ್ರ ಮೂಗ್ದಿನ ಎತ್ಕೊಂಬಂದು ಕೊಟ್ಟರು. ಅದಕ್ಕೆ ಈ ಜಾಗ ಪ್ರಸಿದ್ಧಿ ಆಯಿತು ಅಂತ ನನಗೆ ಗೊತ್ತಿರೋದಿಷ್ಟೇನೆ. ನೆಕ್ಸ್ಟ್ ಬರಬೇಕಾದ್ರೆ ಒಂದು ಸೆಲ್ಫಿ ತೊಗೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು. ಸುತ್ತಮುತ್ತ ನೋಡಿ, ದೇವಸ್ಥಾನದಿಂದ ಹೊರಗಡೆ ಎದುರುಗಡೆ ಒಂದು ಗಣಪತಿ ದೇವಸ್ಥಾನ ಇದೆ. ಇದು ಬಂದು ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಎಷ್ಟು ಪ್ರಶಾಂತವಾಗಿದೆ. ಹಾಗೆ ತುಂಬ ದಿನ ಆದಮೇಲೆ ಕಾರ್ತಿಕ್ ಅವರು ಬುಲೆಟ್ ಡ್ರೈವ್ ಮಾಡ್ತಿರೋದ್ರಿಂದ ವೀಡಿಯೋ ಮಾಡಿರಲಿಲ್ಲ. ಸೊ ಅವ್ರದ್ದು ಸಿಂಗಲ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತಿಂದ್ಕೊಂಡು ಅವರು ಬುಲೆಟ್ ಡ್ರೈವ್ ಮಾಡ್ತಿರೋ ವೀಡಿಯೋ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೀನಿ. ಮತ್ತೆ ತುಂಬ ಲೇಟ್ ಆದರೂ ಕೂಡ ನನಗೆ ಗೊತ್ತಿರೋ ಪ್ಲೇಸ್ಗಳದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.